ಬರೆಬರಂತ ಅರಳು ಹಿಡಿದು ನಡೆದಂದ್ರೆ ಅದು ಕೊಟ್ಟು ನಿನಗೆ ದತ್ತರ ಅದು ಮರೆತು ಹೋದಲ್ಲ ಧರ್ಮಲ್ಲಿ ಹಂಗ ಕೊಟ್ಟಾಗ ಹಂಗ ಕಚ್ಕೋತಾರೆ. ಇದು ಒಂದು ಎತ್ತು ಹೇಳಿ ಮಗಳ ಇದು ಒಂದು ಎತ್ತು ಹೇಳಿ ಅವಾಗ ತಾಯಿಗಾರಂತಾರೆ ಏನು ಮಾಡತ್ತು ನನ್ನ ಪತಿರವರಂತ ಹನ್ನೊಂದು ಪೂರ್ವ ಪಂಚವಿಧಾನ ಕಾಂಗ್ರೆಸ್ ಅದಕ್ಕೆ ಬ್ರಹ್ಮೋಡಿಯಾಗ ಆಳಿ ನಾಳಾಗಿ ತೋರಿಸಲಾಗ್ತು ಅವಾಗ ಬರೆಮರದಂತ ಅರುವ ಮರತಾಳ ನಮ್ಮ ಅತ್ತೆ ದೇವಿ ಅದಕ್ಕೆ ಬ್ರಹ್ಮೋಡಿಯಲ್ಲ ಅಂಗಂತ ಹಿಂದರ್ಸಿದವರು ಕುಂದರ್ಸಿದ್ದ ಅವರು ಒಂದು ಮಾತಾಡಿಸಿದ್ದ ಉಗುರಿ ಮಾತಾಡಿಸಿದ್ದ ಬಂದು ಪಟ್ಟದವರಿಗೆ ತೋಡ ಹಾಕಿಗೆ ಬಂದುಗಳೇ ಪಟ್ಟದವರಿಗೆ ತೋಡ ಏನಂದ್ರೆ ನಿನ್ನ ಸೇವಾ ಮಾಡುತ್ತೆ ನೀನು ಹೇಳಿದಲ್ಲ ಸೇವಾ ಅಲ್ಲ ನಿನ್ನ ಈ ನಮ್ಮ ಊರಿಗೆ ಜಾಯಾರಕ್ಕೆ ಬಂದಿನಂದ್ರ ನಿನ್ನ ಪಾದ ಪೂಜಾ ಸಹಿತ ಮಾಡ್ತೀನೋ ಅಲ್ಲ ಆದರ ಅಳಂತ ಅರುಳು ಇವತ್ತು ಸಂಜೀತನ ಈ ಜಾಗ ಬಳಿ ಹಾಕ್ತೀರಿ ಅಲ್ಲ ಅರಿವು ಮರುತ್ತು ನಡೆದ್ರೆ ಅಲ್ಲಿ ಹಂಗ ಬ್ರಹ್ಮವಡಿಯ ನನ್ನಂತ ಒಂದು ಮನಕಾಸಿದ ವಾಕ್ಯಗಳಿಗೆ ಕೆಲಸವಲ್ಲ ಇವತ್ತು ನಿಮಗೆ ನೆಟ್ಟು ತೊಳೆದು ಧರ್ಮದ ಪಾಲಿಗೆ ತಿಳಿದಲ್ಲ ಅದು ಸುತ್ತಮುತ್ತ ಮತ್ತು ಬಹಳ ವಿಚಾರ ಮಾಡಿ ಹಾಡಿಗೆ ಕೂಡಿಸಾರಂದ್ರಿ ನನಗೆ ಹಾಲು ಕೊಡಬೇಕು ಆನಂದ ಆಯ್ತು ಬಂದು ಏನು ನಮ್ಮ ಯಾರು ಇಂದ್ರೇಶ್ವರದ ಮೈಭೂವಣ್ಣ ಚಂಪಟ್ಟಿ ಕೇಂದ್ರ ಮಾಡ್ತಾರೆ ಇವ್ರ ಹಾಗೆ ಕೆಲವು ಅಂದ್ರಿ ಹೇಳ್ತ ನಮ್ಮ ಮುದ್ದೆ ಹಾಲು ಎಳಿಕೆ ತಳ್ಕೊಂಡ್ರ ಮುದ್ದೆ ಎಷ್ಟು ಮೀಸಿ ಕೂಡೋಣ ಹತ್ತು ಬೆಳಿಗ್ಗೆ ನಾವು ಮುಖ್ಯ ಯಾರು ಗೊತ್ತೇನ್ರಿ ಚಂಪಟ್ಟಿ ಅವ್ನ ಜೀವ ತಟ್ಟಕಾರಿ ಶರೀರ ಮತ್ತ ನಮ್ಮ ಇಂಗ್ಲೇಶ್ವರನವರಂತೂ ಸುದ್ದಿಕಾತ ಈ ಮಾತಲ್ಲ ಇದು ನನ್ನ ಮನಸ್ಸಿಗೆ ಬರಲಿಲ್ಲ ಯಾರು ಹೇಳಿಲ್ಲ ಮತ್ತೊಂದು ಹೇಳಿಲ್ಲ ಅಮೋಚಿತ ಮಾಡುವ ಮನಕಾರಿಸಿದ್ರು ಹತ್ಯೆಯನ್ನ ಧರ್ಮೇಂದ್ರ ಮನೆಗಳಾಗಿ ಹತ್ಯೆಯನ್ನು ಶರೀರ ಮಾಡಿರ್ತಕ್ಕ ಶ್ರೀಕಾತರ ಮಾಡಿದ್ರ ಅಫ್ಜಲ್ ಖಾನ್ಗ ಛತ್ರಪತಿ ಶಿವಾಜಿ ಮಹಾರಾಜ ಬೇರೆ ಹೊಡಿತಿಲ್ಲ ಅಫ್ಜಲ್ ಖಾನ್ ಹಾಗಿದ್ರ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗಿದ್ದ ಇಲ್ಲಿ ಶಕ್ತಿಗೆ ಕೆಲಸ ಆಗೋದಿಲ್ಲ ಮತ್ತೆ ಇಲ್ಲಿ ಯುದ್ಧದ ಕೆಲಸ ಆಗೋದಲ್ಲ ಇಲ್ಲಿ ಜ್ಞಾನದಿಂದ ಕೆಲಸ ಆಗೋದಲ್ಲ ಜೀವಂತ ಚಂದಿ ಮಾಡಿ ಮಾಡಿ ಅಲ್ಲಿ ಶಕ್ತಿಯ ಕೆಲಸ ಆಗೋದಿಲ್ಲ ಉಡುಸಿತ ಮತ್ತೆ ಆಶೀರ್ವಾದ ಒಂದಿತ್ತು ಇದ್ರ ಜ್ಞಾನವಂತ ಯುದ್ಧಿ ಕೆಲಸ ಸಂಧಿ ಮಾಡಿ ಆಗ್ತದೆ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಅದೇ ಅಣ್ಣಾಜಿ ಅವರ ಅವರು ಮಹಾತ್ಮರು ಮಹಾತ್ಮಾನಿಗಳು ಮಹಾನ್ ಮೇಧಾವಿಗಳು ಒಂದು ಮಾತಿನಲ್ಲಿ ಹೇಳ್ತಾರ ಏನ್ ಹೇಳ್ತಾ ಇರ್ತಾರ ಶಾಸ್ತ್ರ ಓದಿದವನು ಶಾಮ್ಯಾನನ್ನ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಹೌದು ಕ್ಯಾವಿ ಹುಟ್ಟವರಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗೃಹಸ್ಥಿಯರಲ್ಲ ಹೌದು ಕಣ್ಣಿಗೆ ಕಾಣುವುದಲ್ಲ ಸೊತ್ತು ಬಂಗಾರಲ್ಲ ಒಲಿ ಹಚ್ಚಿ ನೋಡಂದ ಕುಮಾರ ಕಕ್ಕಯ್ಯ ಇದೇ ಮಾತು ಯಾಕೆ ಹೇಳ್ಬೇಕು ಎಷ್ಟೋ ಮಂದಿ ಬ್ರಹ್ಮನಾದಿಕೆಯಂತ ಬಲಿಗಾರ ಬಂದ ನಿಂತಂತ ಹೇಳುವುದು ಶಾಸ್ತ್ರ ಬದಲಿಕಾಯಿ ಮಾಡ್ತಾರೆ ಅವ್ರಿಗೆ ಸಾಗರ ಕೊಡ್ತಾರೇನು ಅಲ್ಲ ಬರುವುದಿಲ್ಲ ಇವರು ಎಷ್ಟೋ ಮಂದಿ ನಾವಾದಂತ ಪುರಾಣಿಗಳನ್ನ ತಂದು ಮನೆಯವರೆಗಿಟ್ಟು ಕಪಾಟ ತುಂಬಿ ಪೂಜಾ ಮಾಡ್ತಾರ ಅದರ ನಿಜ ತತ್ವ ಅದರ ನಿಜ ಸಾರಾಂಶ ಜಗತ್ತು ತಿಳಿಸ್ಲಿಲ್ಲ ಅಂದ್ರೆ ನಮಗ ಪುರಾಣ ಪಂಡಿತರೆಲ್ಲ ಬರ್ತದೇನು ಬರುವುದಿಲ್ಲ ಹಂಗ ಎಷ್ಟೋ ಮಂದಿ ಪ್ರಪಂಚ ವಶಾಗಿ ಕ್ಯಾರಿ ಹಾಕೊಂಡ್ರ ಅವರಿಗೆ ಸಾಧುಗಳನ್ನ ಬರ್ತದೇನು ಪ್ರಪಂಚ ಮನೆ ಪರಮಾತ್ಮನ ಸೇವಾ ಯಾವ ಮಯನ ಅಮಾನ್ಯವಾದ ಸಾಧು ಈಗ ತಮಗೆಲ್ಲರಿಗೂ ಹೋದವರ ಭೂಮಿ ತೆಲಿನಾಗ ಭಗವಾನ್ ಮುಟ್ಟವರಾಗಿ ಹೋದ್ರು ಅವರಿಗೆ
ನಿಜವಾದ ಸಾಧುವರತ್ವ. ಅವರ ಈಗ ಬರುವವರೇ ಕಟ್ಟಿಸಿ ಕೊಂಡವರಿಗೆಲ್ಲ ಗಲಭೆಯನ್ನೆಲ್ಲ ಹೇಳಕ್ಕೆ ಬರ್ತದ. ಯಾಕಂದ್ರ ರೈಲ್ವೆ ಸ್ಟೇಷನ್ ಮಾತ್ರ ಕಡ್ಡಿ ಬಟ್ಟಿ ಕಾಶಿರಾಗಿದೆ ಅದು ಮನಸ್ಸು ಮಾಡಿದ್ರ ನನ್ನ ಗಂಡ ಹುಡುಕನಿಲ್ಲ ಬಡ್ಡಿಯ ಪರಮಾತ್ಮ ಅಂತ ಹೇಳಿ ಬಡ್ಡಿ ಸಂಕಟ ಪ್ರಪಂಚ ಮಾಡಿದ್ರು ಗಂಡನ ನನ್ನ ಭೂಷಣ ಪಾನ ಹೋಗಲು ಪರವಾಗಿಲ್ಲ. ಗಂಡನ ಹೊರತು ಈ ಕ್ಷೀಣ ಮಾತಾಡಿದರು ಯಾರು ಕಡ್ಡಿ ಬಟ್ಟಿ ಕಾಶಿರಾಗಿ. ಪ್ರಪಂಚ ಮಾಡಿ ಸಾಕ್ಷಾತ್ ಮುಂದೆ ಮನಸ್ಕೊಂಡು ಯಾರು ಹೇಮರೆಡ್ಡಿ ಮಲ್ಲಮ್ಮ ಅವರಿಗೆ ನಿಜವಾದ ಗರತಿಯು ತಿಳಿ ಹೇಳಕ್ ಬರ್ತಾರ. ಇಲ್ಲ ತಾವು ಹೊಳಿತಾನ ತೀರು ಹೊಳಿತಾನ ಇನ್ನೂ ನಾನಾ ತರದ ವಸ್ತುಗಳು ಹೊಳಿತಿರ್ತಕ್ಕಂಥದ್ದು ಎಲ್ಲ ಸ್ವಚ್ಛ ಬಂಗಾರದಪ್ಪ ಒಲಿಯಲ್ಲಿ ಹಚ್ಚಿ ತಿಕ್ಕಿ ನೋಡೋಕೆ ಮುಂದೆ ಗೊತ್ತಾಗ್ತದ ಯಾವಾಗ ಚೊಕ್ಕ ಬಂಗಾರದ ಯಾವಾಗ ಚೊಕ್ಕ ಬಂಗಾರದ. ಇವತ್ತು ಅವರು ಸುತ್ತಮುತ್ತ ಕೂಡಿರ್ತಕ್ಕಂಥ ಹುಲ್ಲ ಭವನೊಳಗ ಹಾಡ್ತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಚೊಕ್ಕ ಬಂಗಾರವಿಲ್ಲ. ಇವತ್ತು ಹುಟ್ಟಿಗೆ ಸಂಘ ಜಾಯಾಳ ಸಂಘದೊಳಗ ಮಾತಾಡ್ತಿರ್ತಕ್ಕಂಥ ರಾಯಪ್ಪ ಮತ್ತು ಹುಟ್ಟಿಗೆ ರಾಹುಲ್ ಮಾಡ್ತಾರ. ಇವರೆಲ್ಲರೂ ಸತ್ಸಂಗ ಮಾಡ್ತಾರಂದ್ರ ಇವರಿಗೆ ಚೊಕ್ಕ ಬಂಗಾರವೆಲ್ಲ ಬರೋದಿಲ್ಲ. ಬ್ರಹ್ಮ ಭಟ್ಟಾರಂತ ಒಲಿಗಳ ಹೆಂಗ ನಿಜ ರೂಪ ಗೊತ್ತಾಗ್ತಾರ. ಇವತ್ತು ದೈವನಂತ ಒಲಿಗಲ್ಲಿಗೆ ಸಿಕ್ಕಿ ನೋಡಿದ ರಾತ್ರಿಯ ಬಂಧುಗಳೇ ಯಾವಾಗ ಚೊಕ್ಕ ಬಂಗಾರದ ಯಾವಾಗ ಚೊಕ್ಕ ಬಂಗಾರದ ಹೇಳು ನನಗೆ ಬಹಳ ಆಯ್ತು. ಅವತ್ತ ಹಗಲ ಮಹಾರಾಷ್ಟ್ರ ಕೂತಿ ಸಂಜಿಕ ಕರ್ನಾಟಕ ಕೂತಿ ಹೊರಗಿನ ಪೀಡ ಹೊರಗೆ ಹೋಗತ್ತೆ ಜಾರ್ಯಾವರು ಬಹಳ ವಿಚಾರ ಮಾಡಿ ಹಾಡಿಗೆ ಕೂಡ್ಸ್ಯಾರಲ್ರಿ ನನಗ ಹಾಲು ಕೊಡಬೇಕು ಅನ್ನೋದೈತಿ. ಹೇಳಂತ ಬಂದು ಏನು ನಮ್ಮ ಯಾರು ಇಂಗ್ಲೇಶ್ವರದ ಮೈಬೂವಣ್ಣ ಚಂಪಟ್ಟಿ ಕೇಂದ್ರ ಮಾಡ್ತಾರೆ. ಇವ್ರ ಹಾಡಿ ಜನ ಅಂದ್ರಿ ಹೇಳ್ತ ನಮ್ಮ ಮಧ್ಯ ಹಾಲು ಐತಿ ತಳ್ಕೊಂಡ ಮಧ್ಯ ಎಷ್ಟು ಮೀಸಿ ಕೂಡೋಣ ಹತ್ತು ಬೆಳಿಗ್ಗೆ ನಾವು ಮುಖ್ಯ ಯಾರು ಬರ್ತಾರಲ್ರಿ ಚಂಪಟ್ಟಿ ಅವ್ರ ಜೀವ ತಟ್ಟಿದಾರಿ ಶರೀರ ಮತ್ತ ನಮ್ಮ ಇಂಗ್ಲೇಶ್ವರದಂತೂ ಸುತ್ತೀಕಾತ ಈ ಮಾತಲ್ಲ. ಇದು ನನ್ನ ಮನಸ್ಸಿಗೆ ಬರಲಿಲ್ಲ. ಯಾರು ದೇವರಲ್ಲಿ ಹೇಳಿಲ್ಲ ಮಟ್ಟದವರಿಗೆ ಹೇಳಿಲ್ಲ ಅಮೋರ್ಚಿತ ಮಾಡುವ ಮರಣಾರಿಸಿದ್ರು ಹತ್ಯೆಯನ್ನ ಪ್ರವೇಶ ಮನೆಗಳಾಗಿ ಹತ್ಯೆಯನ್ನು ಶರೀರ ಮಾಡಿರ್ತಕ್ಕ ಶ್ರೀಕಾತರ ಮಾಡಿದ್ರ ಅಫ್ಜಲ ಕಾಲಗ ಛತ್ರಪತಿ ಶಿವಾಜಿ ಮಹಾರಾಜ ಬೇರೆ ಹೊಂದಿಲ್ಲ. ಅಫ್ಜಲ್ ಖಾನ್ ಹಾಗಿದ್ರ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗಿದ್ದ. ಇಲ್ಲಿ ಶಕ್ತಿಗೆ ಕೆಲಸ ಆಗುವುದಿಲ್ಲ ಮತ್ತೆ ಇಲ್ಲಿ ಯುಕ್ತಿಗೆ ಕೆಲಸ ಆಗುವುದಲ್ಲ, ಇಲ್ಲಿ ಜ್ಞಾನದಿಂದ ಕೆಲಸ ಆಗುವುದಲ್ಲ. ಜೀವಂತ ಚಂದಿ ಮಾಡಿ ಬರೀ ಅಲ್ಲಿ ಶಕ್ತಿಯ ಕೆಲಸ ಆಗುವುದಿಲ್ಲ. ಉರುಷಿತ ಮತ್ತೆ ಆಶೀರ್ವಾದ ಒಂದಿತ್ತು ಇದ್ರ ಜ್ಞಾನದಂತ ಯುಕ್ತಿ ಕೆಲಸ ಸಂಧಿ ಮಾಡಿ ಆಗ್ತದೆ. ರಾತ್ರಿ ಇನ್ನೂ ಒಂದು ಮಾತು ಹೇಳ್ಬೋದು ಏನು ಹೇಳೋದು ಗೊತ್ತಲ್ರಿ, ನೀ ಜ್ಞಾನ ಒಬ್ಬ ಗರು ಹಾಳು ಮಾಡ್ಲಕ್ಕ ಬಂದಿರಿ ಸುಳ್ಕೊಂಡು ಗರು ಹಾಳು ಮಾಡ್ಲಕ್ಕ ಮನಗಾಸದ ಹೋಗಬೇಕಾಗಕ್ಕ ತಂಗಿ ದಂಡಿ ಕಟ್ಟಿ ಆಡವನ ನೀ ಏನ್ ನನ್ನ ಸೇವಾ ಮಾಡ್ಬೇಕಾಗ್ತದಂತ ನೀವೆಲ್ಲರೂ ಮುಂದೆ ಹೇಳಿ ನೋಡ್ರಿ ಮಾಮಾವ ನಾವು ಸತ್ಯ ನಮ್ಮನಿಗೆ ದೇವರಿಗೆ ಆರ್ತಿಗಳಿಗೆ ತಗೊಂಡ್ರಿ ಯಾರು 4 ಮಂದಿ ಸತ್ತು ಸರಿಯಾದಂತಾರೆ ಎಲ್ಲಿ ಮಕನಾಪುರ ಗ್ರಾಮಕ್ಕೆ ಕೊಡ್ತೀವಿ ಯಾರು ಹೊನ್ನಪ್ಪಗೌಡ ತಂಗಿ ಮನೆಗೆ ಆರ್ತಿ ಬೆಳಗ್ಗೆ ಬಂಗಾರ ಹೇಳಿ ಆರ್ತಿ ಬೆಳೆಸ್ಕೊಂಡು ದೇವರಿಗೆ ಅಮಾಸಿಗೆ ಅವಾಗ ತಾಯಿಯಾದಂತ ಯಾರು ಲಬಕವಾಗಿ ಕೇಳ್ತಾರೆ. 4 ಮಂದಿ ಸತ್ಯಧರ್ಮರು ಏನ್ ಕೇಳ್ತಾರೆ, ತಾಯಿ ಜಗತ್ತು ಒಳಗ ಇದೊಂದು ದೊಡ್ಡ ಹಬ್ಬ. 4 ಮಂದಿ ಸತ್ತು ಧರ್ಮದಲ್ಲಿ ಆರ್ತಿ ಬೆಳಗ್ಗೆ ಬಂದಿದ್ದೇವ ಅವರು
ತಂಗಿ ಉಳಿಯೊಳಗ ಅಂಥದ್ದು ಏನಾದ್ರು ಇರಬೇಕನ್ನೋದು ಇದೊಂದು ಸಂಪ್ರದಾಯದ. ನೀವತ್ತು ಏನು ಬೇಕಿದೆಯೋ ನಿನ್ನ ಉಳಿಯೊಳಗೆ ಇರಿಸುವುದು ಯಾರು? 4 ಮಂದಿ ಸತ್ಯ ಧರ್ಮ. ಅವಾಗ ನನ್ನ ತಾಯಿಗಳಂತ ಏನದು ಏನೇನು ಹೇಳಪ್ಪ, ನನಗ ಅದು ಬೇಡ ಇದು ಬೇಡ, ಪ್ರತಿ ವರ್ಷ ನೀವು ನನ್ನ ಉಳಿಯೊಳಗ ಏನೇನು ಇಟ್ರಿ, ಆದರೆ ಈ ವರ್ಷ ನನಗೆ 16 ಸೀರೆ ಕೊಡುತ್ತ ಹೇಳಿ ತಾಯಿಗಳಂತ ಏನು. ಹೌದೌದು. ಅವಾಗ 4 ಮಂದಿ ಸತ್ಯ ಧರ್ಮ ವಿಚಾರ ಮಾಡ್ತಾರ. ಅಲ್ಲ ತಂಗಿ 16 ಸೀರೆಗಳಂದ್ರೆ ತಂಗಿಗಿಂತ ಹೊರತ ಜಗತ್ತಿನೊಳಗೆ ಮತ್ತೊಂದಿಲ್ಲಂತೇಳಿ ಅರಿಕೇರಿಗೆ ಹುಡುಕಿ ತಾಯಿ ಹುಡುಕೊಟ್ರು ಅಂತ ನೀವು ಬಂದವರೇ. ಅರಿಕೇರಿಗೆ ಹುಡುಕಿ ತಾಯಿ ಹುಡುಕೊಟ್ರು. ಅವಾಗ ನನ್ನ ತಾಯಿಗಳಂತ ನೇಮಕಾದೇವಿ 11ರಿಂದ ಎಲ್ಲಿ ಹೋದ್ರು ಮೂಲಪೀಠ ಮುನ್ನೆಟ್ಟ ಕುಟುಂಬದ ಉಳಿಯ ಮುಂದೆ ಹೋಗ್ತಾರೆ. ಅವಾಗ ಮಧ್ಯಾಹ್ನ ಒಂದು ಹೇಳ್ತಾರೆ, ತಂದಿ ಇವತ್ತು ನನಗೆ 4 ಮಂದಿ ಸತ್ಯ ಧರ್ಮವನ್ನು ಹೊರಟವರು ಅರಿಕೇರಿಗೆ ಹುಡುಕಿ ನನಗೆ ಕೈಯಾಗ ಕೊಟ್ಟಾರ, ನನ್ನ ಉಳಿಯೊಳಗೆ ಕೊಟ್ಟಾರ, ಸರಿಯಾದ ಸೀರೆ ಬೇಡದಕ್ಕೆ ಗೌರಿಕೆ ಕೊಟ್ಟವಾಗ ನನಗೆ ಬಹಳ ರಂಗಾಯ್ತು, ಬಹಳ ರಂಗಾಯ್ತು ಅಂತೇಳಿ ಸಂಶಯದ ಮುಂದೆ ಮುಂದ ಆನಂದದಿಂದ ಹೇಳತ್ತು. ಯಾರು? ತಾಯಿನಾದಂತಾರೆ. ಅವಾಗ ಅನಿಸಿದ ಮುಂದೆ ಹೇಳ್ತಾರ, ಏ ಮಗ ಇದು ಧರ್ಮ ರಾಷ್ಟ್ರೀಯದ, ಇದು ಹಂಗ ಈಗ ಯಾರಿಗೂ ತಪ್ಪುದಿಲ್ಲ. ಇದು ಧರ್ಮ ರಾಷ್ಟ್ರೀಯದ, ಹಂಗೆ ಹಿಂಗ ಯಾರಿಗೂ ತಪ್ಪುದಿಲ್ಲ ಮಗ. ಧರ್ಮ ಕೊಟ್ಟಾರಂದ್ರ ಭಾಳ ಆನಂದದ. ಇದು ಧರ್ಮ ಕೊಟ್ಟಾರಂದ್ರ ಭಾಳ ಆನಂದದ ಮಗ. ಬರೆಬರಂತ ಅರಳು ಹಿಡಿದು ನಡೆದಂದ್ರೆ ಅದು ಕೊಟ್ಟು ನಿನಗೆ ದರ್ಪಣ. ಅದು ಮರೆತು ಹೋದಂದ್ರ ಧರ್ಮ ಹಂಗ ಕೊಟ್ಟಾಗ ಹಂಗ ಕಚ್ಕೋತಾರೆ. ಇದು ಒಂದು ಎತ್ತು ಹಿಡಿದು ನಡಿಮಗಳ, ಇದು ಒಂದು ಎತ್ತು ಹಿಡಿದು ನಡಿ. ಅವಾಗ ತಾಯಿಗಳಂತಾರೆ ಏನು ಮಾಡತ್ತು, ನನ್ನ ಪತಿರವಾದಂತ 11 ಗೌಡರು ತುಂಬ ಮಂಚದ ಕೊಂಡ್ರಿಸಿ ಅದಕ್ಕೇನೆ ಬ್ರಹ್ಮ ಹೋಗ್ಯಾರ. ಆಳಿ ನಾಳಾಗಿ ತೋರಿಸಲಾಗ್ತು, ಆಳಿ ನಾಳಾಗಿ ತೋರಿಸಲಾಗ್ತು. ಅವಾಗ ಬರೆಬರದಂತ ಅರುವ ಮರತಾಳ ನಮ್ಮ ಅತ್ತೆ ಬೇರೆ ಅದಕ್ಕೆ ಬ್ರಹ್ಮ ಹೋಗ್ಯಾರ ಅಂದಂತ ಹಿಂದರ್ಸಿದವರು ಕೊಂಡರಿಸಿದ್ದ. ಅವರು ಒಂದು ಮಾತಾಡಿಸಿದ್ದ, ಉಲ್ಮರಿ ಮಾತಾಡಿಸಿದ್ದ ಬಂದು ಕೊಟ್ಟದವರಿಗೆ ತೋಡ ಹಾಕಿಗೆ ಬಂದುಗಳೇ ಕೊಟ್ಟದವರಿಗೆ ತೋಡ. ಏನಂದ್ರೆ ನಿನ್ನ ಸೇವಾ ಮಾಡುತ್ತೆ ನೀ ಏನ್ ಹೇಳಿದಲ್ಲ, ಸೇವಾ ಅಲ್ಲ. ನಿನ್ನ ಈ ನಮ್ಮ ಊರಿಗೆ ಜಾಗಕ್ಕೆ ಬಂದಿನಂದ್ರ ನಿನ್ನ ಪಾದ ಪೂಜಾ ಸಹಿತ ಮಾಡ್ತೀನೋ, ನಿನ್ನ ಪಾದ ಪೂಜಾ ಸಹಿತ ಮಾಡ್ತೀನೋ. ಅಲ್ಲ ಆಗ ಅಳಂತ ಅರು ಹೇಳುವುದು ಇವತ್ತು ಸಂಜೀತನ ಈ ಜಾಗ ಬಳಿ ಹಾಕ್ತೀರಿ. ಅಲ್ಲ ಅರಿವು ಮರುತ್ತು ನಡೆದ್ರೆ ಅಲ್ಲಿ ಹಂಗ ಬ್ರಹ್ಮವಡಿಯ ನನ್ನಂತ ಒಂದು ಮನಕಾಸಿದ ವಾಕ್ಯಗಳಿಗೆ ಕಸೋಣ. ಇವತ್ತು ನಿಮಗೆ ವ್ಯಕ್ತಿ ತೊಳೆದು ಧರ್ಮದ ಪಾಲಿಗೆ ತಿಳಿದಲ್ಲ ಅನುಚಿತ ಮುಖ್ಯ ಮತ್ತೊಂದು ಹೇಳಿದ್ರು ಸುರಪೂರ್ಗೌರವ ಕಾರಣದಿಂದ ತಂಗಿ ದಂಡಿ ಕೈಚಾಡಿಯಪ್ಪ ಜಗತ್ತುಗಳ ಇದ್ದರಿಕೆಯಲ್ಲಿ ಯಾರು ನನ್ನ ಪುಣ್ಯ ಪ್ರಕಾಶಿತ ಜಡಿ ತೊಳ್ಕೊತಿಲ್ಲ. ಯಾರ ಕಡೆಯ ಮಗಳ ಸುವರ್ಣ ನೆಲದ ಬಿಟ್ಟು ಪ್ರಕಾಶಿತ ಬಂಗಾರ ಹೋರಾಡು ಹೊರಟಿರುತ್ತೀರಿ. ಏನೇ ಮಾಡಿ ಇವನನ್ನು ಪ್ರತಿ ಮಾಡ್ಕೋಬೇಕೇಳಿ ಆ ಸುವರ್ಣನ ತೆಗೆಯುವುದು ಬಂದ ತಕ್ಷಣ ಆ ಬೆನ್ನಿಗೆ ಎತ್ತಿ ತೆಲಿನಾಗಿಲ್ಲ ಅಂತ ಪ್ರಕಾಶಿತ ಮುಖ್ಯ ಆಗ್ತದೆ. ಅವಾರ ಪ್ರಕಾಶಿತ ಮುಖ್ಯ ನಾ ಬರುವುದಿಲ್ಲ ಅದಕ್ಕ ಮರಕಾಲಿಸಿದ್ದ ನನ್ನ ಮೈಲಾದವನ್ನ ಕೇಳಿ ತನ್ನ ತಂದೆಯಾದಂತ ಹೇಳಿ 11,000 ದಂಡದ ಯಾರಿಗೆ ಪ್ರಕಾಶಿತ. ಅವಾಗ ಕಲ್ವಿ ಬಂದಾಗ ಹಸಿ ಹುಡುಗ ತಟ್ಟಿ 11,000 ದಂಡ ರಾಜ ಯಾರು? ನನ್ನ ಪುಟ್ಟ ಪ್ರಕಾಶಿತ. ಅವಾಗ ನನ್ನ ಅಣ್ಣನ ಮೈಲಿಗೆ ಕಲಿದ ಕಟ್ಟಿ ತಂದಿನಾದಂತ ಯಾರು? ತಂಗಿನಾದಂತ ಉದ್ಯೋಗ ಏನ್ ಮಾಡೋದು? ಉಂಗ್ರ ಮತ್ತು ಆಯಾರ ತೋಡಬೇಕು ಅಂತ. ಅವಾಗ ನನ್ನ ಗುಡ್ಡವಾರಿ ಪತಿಯಾದಂತ ಮನೋಹರ ಹೇಳ್ತಾರ ಏನಂತ, ನಿನ್ನ ಅಣ್ಣನ ಮೈಲಿಗೆ ಕಲಿದಾತ 10 ಬಟ್ಟಿ 10 ತೋಡಿದೆ. ಆಗ 11,000 ದಂಡ ಹೊಡೆದ ಮುಂದ ಒಳ್ಳೆ ಜಿಲ್ಲೇಶ್ವರವಾಣಿ ಪ್ರಕಾರ ನಿನ್ನ ಅಣ್ಣಾದಂತವ ಹೃದಯ ಕಟ್ಟು ಮಾಡಿ 11,000 ದಂಡ ವಿಷಾನ ನೀ 10 ಮುಂದಿಕೊಂಡಿದೆ. ಇನ್ನ ಒಂದು ಪಟ್ಟಿ ನಿಮ್ಮ ಅಣ್ಣಗೆ ಎಲ್ಲಿ ಉಳಿಯುತ್ತೆ ಹೇಳಿ ನಿರ್ಧಾರ. ಹೌದಾ? ಇದು ಯಾರಿಗೂ ಗೊತ್ತಾಯ್ತು? ತ್ರಿಕಾಲದಲ್ಲಿ ಬರಕಾಲಿಸಿದ ಮುಂತಾದ ಗೊತ್ತಾಯ್ತು. ಯಾವಾಗ ಸತಿಪತಿ ಕೂಡಿ ಅಣ್ಣನ ಬಳಿ ಬರ್ಲಾಕ
ಮನಗೊಂಡನ ಬೆನ್ನಾಗ ಹುಟ್ಟಿಕಾಯಿ ಬೆನ್ನಿ ಹುಡಿದು ಅವಾಗ ನನ್ನ ಗೊಬ್ಬರಗಳಿಗೆ ಎಟ್ಟಾರು 11,000 ಟನ್ ಅವಸರ ನಮ್ಮ ಅಣ್ಣನ ನನ್ನ ಪತಿಗೆ ಅವಸರ ಅದನ್ನು ಬಿಟ್ಟಾಗ ಅಂತ ಹೇಳಿ ವಿಚಾರ ಮಾಡುತ್ತ ಅದನ್ನು ವಿಚಾರ ಮಾಡಿಲ್ಲ. ಅವಾಗ ನಮ್ಮ ಪ್ರಕಾಶದ ಮತ್ತೆ ಹೇಳ್ತಾನೆ, ತಂಗಿ ಇವತ್ತು ನಿನ್ನ ಪತಿ ದೇಹ ಬಿಟ್ಟಾನ, ಇವತ್ತು ನಿನ್ನ ಪತಿ ದೇಹ ಬಿಟ್ಟಾನ, ಜಗತ್ತಿನೊಳಗ ನಿನ್ನ ದೇಹ ಬಿಟ್ಟಿರ್ತಕ್ಕಂಥ ಪತಿಗೆ ಜಗತ್ತಿನೊಳಗ ನೀನು ಅನ್ನ ಕಾಯಿಸಿದ್ದರ ಸಂಗತ ಗೊಬ್ಬರವನ್ನು ಸಿದ್ಧತೆ ಅಂತ ಹೇಳಿ ಜಗತ್ತಿನೊಳಗೆ ಸಿದ್ಧತೆ ಇಲ್ಲದ ಪದಕ ಅವಾಗ ನನ್ನ ತಾಯಿ ನಾವಂತ ಹೇಳ್ತಾರ, ಅಣ್ಣ ಧಾರವಾಡ ಮನೆಯಲ್ಲಿ ಸಾಕು ಜಗತ್ತಿನೊಳಗ ನನ್ನ ಅನ್ನ ಕಾಯಿಸಿದ್ದರ ಸಂಗತ ನನ್ನ ಸಿದ್ಧತೆ ಇಲ್ಲದ ಪದಕ ಅನ್ನ ಆಶೀರ್ವಚನ ಕೊಟ್ಟ ಪ್ರಕಾರ ಸಂಗೀತಕ್ಕೆ ಕಟ್ಟಿ 200 ಸ್ತ್ರೀಯರು ನನ್ನ ಕೂಟದ ಕಾಸಿದ್ದ ಹತ್ತಿರ ಬರುವೆ. ಈಗ ನನ್ನ ಮುಂದಿನ ಮತ್ತೆ ಸಿದ್ಧಾರ್ಥಿ ಸೋಮೆ ಆ ರಾಜ ಅಹಂಕಾರ ಬಂದಿತ್ತು ಅಲ್ಲಿ ಹಂಗಿಲ್ರಿ ಮಾಮರ ಯಾವುದೇ ವಿಷಯ ಮಾತಾಡ್ತೀರಿ ಅಂದ್ರ ಅದಕ್ಕೆ ಹಿಂದೆ ಮುಂದೆ ವಿಷಯ ಗೊತ್ತಿತ್ತಂದ್ರ ಅದೊಂದು ವಿಷಯ ಹೊರಕೊಡೋದು. ಇದಕ್ಕಂದ್ರ ಎಲ್ಲ ಮಾತು ಹಾಕ ನೋಡಿ ಅದಕ್ಕೆ ಮುಂದೆ ಯಾರ್ಯಾರು ಸಿದ್ಧತೆ ಮಾಡ್ತಾರ ಈ ಪರಾಗಣೆ ಮುಂದೆ ಒಂದು ಅಪೇಕ್ಷ ಒಂದು ನಿರಪೇಕ್ಷ. ಯಾರು ಜಗತ್ತವರು ಅಪೇಕ್ಷದಿಂದ ಏನಾಯ್ತು ನಿರಪೇಕ್ಷದಿಂದ ಏನಾಯ್ತು ಅಂತ ಒಂದು ಸಿದ್ಧಾರ್ಥಿ ಮುಖಾಂತರ ನಿಮ್ಮುಂದ ಮಾತ್ರ ಹೇಳ್ತಾರ. ಅದ್ರ ಮುಂದೆ ಯಾವ ರೀತಿ ನನ್ನ ಸಿದ್ಧತೆ ಆಗಿ ಹೇಳಿ ಹಾಕಿ ಬಂದರೆ